ಎಲ್ರಿಗೂ ನಮಸ್ಕಾರ. ನಾನು ವಿನಯ್ ಹಿರೇಮಠ್, HSW ಕಂಪನಿ ಯೂಟ್ಯೂಬ್ ಚಾನಲ್ ಕಡೆಯಿಂದ. ನಾವು ಹೋಗಿರೋ ಲೊಕೇಶನ್ ಬಂದ್ಬಿಟ್ಟು ಕವಲ್ಪೇಟೆ ಏರಿಯಾ, ಹೊಸಪೇಟೆ. ನಾವು ಇವಾಗ ಭೇಟಾಗ್ತಿರೋ ಕಸ್ಟಮರ್ ಹೆಸರು ಕಲಾವತಿ ಅಂತ, ಅವ್ರ ಹಸ್ಬೆಂಡ್ ಹೆಸರು ಹರೀಶ್ ಅಂತ. ಇವ್ರದ್ದು ಶಾಪ್ ಕೂಡ ಇದೆ, ಪ್ರಗತಿ ಲೇಡೀಸ್ ಟೈಲರ್ ಅಂತ. ಚಿಕ್ಕ ಪುಟ್ಟ ಟೈಲರಿಂಗ್ ವರ್ಕ್ ಮಾಡ್ತಿದ್ದ ಮೇಡಮ್ ಅವ್ರಿಗೆ ಅವ್ರ ಹಸ್ಬೆಂಡ್ ಅವರು ಒಂದು ಸಣ್ಣ ಮಷಿನ್ ಕೊಡಿಸಿದ್ರಂತೆ. ಆ ಸಣ್ಣ ಮಷೀನಿಂದ ಶುರುವಾದ ಜರ್ನಿ ಇವಾಗ 11 ಮಷೀನ್ವರೆಗೂ ಬಂದು ನಿಂತಿದೆ. 12ನೇ ಮಷೀನೇ ನಮ್ಮ HSW ಅಲ್ಟ್ರಾ ಮಷೀನ್. ಇವಾಗ ಆ ಮಷೀನ್ ಅವ್ರ ಶಾಪ್ ಮುಂದೆ ಬಂದು ನಿಂತಿದೆ. ಆ ಮಷೀನೆಲ್ಲ ಹೇಗೆ ಫಿಟ್ಟಿಂಗ್ ಆಗುತ್ತೆ, ಆ ಮಷೀನ್ ಫಿಟ್ ಆದಮೇಲೆ ಅವ್ರ ರಿಯಾಕ್ಷನ್ ಎಲ್ಲ ಹೇಗಿರುತ್ತೆ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ನಮಸ್ತೆ. ನಮ್ಮ ಹೆಸರು ಕಲಾವತಿ ಹರೀಶ್ ಅಂತ. ನಮ್ಮ ಮನೆಯವ್ರ ಹೆಸರು ಹರೀಶ್ ಮುಳುಗುಂದ್ ಅಂತ. ನಮ್ಮ ಶಾಪ್ ಬಂದು ಕೌಲ್ಪೇಟೆ ಶಂಕರಗೌಡ್ರ ಮನೆ ಹತ್ರ ಇರೋದು. ನಮ್ಮ ಶಾಪ್ ಹೆಸರು ಪ್ರಗತಿ ಲೇಡೀಸ್ ಟೈಲರ್ ಅಂತ. ನಾನು 6ನೇ ಕ್ಲಾಸು ಮುಗಿಸಿ 7ನೇ ಕ್ಲಾಸ್ ಹೋಗ್ಬೇಕಾದ್ರೆ ನಮ್ಮೂರ ಗಲಾಟೆಯಾಗಿ ಸ್ಕೂಲ್ ಸ್ಟಾಪ್ ಆದವು. ಅಲ್ಲಿಂದ ನಮ್ಮ ತಾಯಿಯವರು ನನಗೆ ರೆಕಮೆಂಡ್ ಮಾಡಿ, ನೀನು ಟೈಲರಿಂಗ್ ಕಲಿಯಮ್ಮ, ಮುಂದೆ ನಿನಗೆ ಫ್ಯೂಚರ್ ಇರುತ್ತೆ ಅಂತ ಹೇಳಿದ್ರು. ನಾನು ಅದನ್ನ ನನ್ನ ಮದುವೆ ಆಗೋವರೆಗೂ ಅದನ್ನ ಮುಂದುವರಿಸಿದೆ. ಚಿಕ್ಕ ಪುಟ್ಟ ಬ್ಲೌಸಸ್ ಹೊಲಿತಾ ಇದ್ದೆ. ನಾನು ಹೊಲಿತಾ ನಮ್ಮ ಮದುವೆ ಆಯಿತು. ಮದುವೆ ಆದ ನಂತರ ನಮ್ಮ ಮನೆಯವ್ರು ಒಂದು ಮಷನ್ ಕೊಡಿಸಿದ್ರು. ಮಷನ್ ತೊಗೊಂಡು ನಂತರ ನನ್ನ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಯಿತು. ಇಂಪ್ರೂವ್ಮೆಂಟ್ ಆಗಿದ ನಂತರ ನನ್ನ ಹತ್ರ ಈಗ 11 ಮಿಷನ್ಗಳಿದ್ದಾವೆ. ಇವಾಗ ಎಂಬ್ರಾಯ್ಡ್ರಿ ಮಿಷನ್ ತೊಗೊಂಡಿದ್ದೆ. 12ನೇ ಮಿಷನ್ ಎಂಬ್ರಾಯ್ಡ್ರಿ ಮಿಷನ್ ತೊಗೊಂಡಿದ್ದೀನಿ. ನನ್ನಲ್ಲಿ ಚಿಕ್ಕಾಪಟ್ಟೆ ಆರ್ಡ್ರ್ ಬರ್ತಾ ಇದ್ವು. ನಾನು ಬೇರೆಯವ್ರ ಕಡೆ ಹಾಕ್ಸ್ಕೊತಾ ಇದ್ದೆ. ಅವ್ರು ನನ್ನ ಟೈಮ್ ಸರಿಯಾಗಿ ಕೊಡ್ತಾ ಇಲ್ಲದ ಕಾರಣಕ್ಕೋಸ್ಕರ ನಾನು ಒಂದು ಎಂಬ್ರಾಯ್ಡ್ರಿ ಮಿಷನ್ ಯಾಕೆ ತೊಗೋಬಾರ್ದು ಅನ್ನೋದು ನನ್ನ ತಲೆಗೆ ಬಂತು. ನಾನು ನಮ್ಮ ಮನೆಯವ್ರ ಹತ್ರ ಹೇಳ್ಕೊಂಡೆ. ನಮ್ಮ ಮನೆಯವರು ಗೂಗಲಲ್ಲಿ ಸರ್ಚ್ ಮಾಡಿದರು. ಗೂಗಲಲ್ಲಿ ಸರ್ಚ್ ಮಾಡಿ ಎಲ್ಲ ಥರದ ಮಿಷನ್ ಸರ್ಚ್ ಮಾಡಿದ್ರು. ಅವ್ರಿಗೆ ಚಾಯ್ಸ್ ಆಗಿದ್ದು HSW ಅಲ್ಟ್ರಾ. ಅವ್ರಿಗೆ ಅದು ಇಷ್ಟ ಆಯ್ತು. ಇದನ್ನ ಯಾಕೆ ತಗೋಬಾರ್ದು ಅಂತೇಳಿ ನಾವು ಇದನ್ನ ಚಾಯ್ಸ್ ಮಾಡ್ಕೊಂಡ್ವಿ. ಹಂಗಾಗಿ ನಾವು ಇದನ್ನ ಖರೀದಿ ಮಾಡಿದ್ವಿ. ನನ್ನ ಹೆಸರು ಹರೀಶ್ ಅಂತ. ಇವರು ನಮ್ಮ ಮಿಸಸ್ ಕಲಾವತಿ. ಇವರು ಪ್ರಗತಿ ಲೇಡೀಸ್ ಟೈಲರ್ ಅಂತ ಕೌಲ್ಪೇಟೆ ಹಾಸ್ಪಿಟಲ್ ನಡೆಸ್ತಾ ಇದಾರೆ, ಶಂಕರಗೌಡ್ರ ಮನೆ ಹತ್ರ. ಇವ್ರು ನಮ್ಮ ಅಂಗಡಿಗೆ ಸುಮಾರು ಜನ ಕಸ್ಟಮರ್ ಬರ್ತಿದ್ರು ಎಂಬ್ರಾಯ್ಡ್ರಿ ಕೇಳ್ಕೊಂಡು. ನಾವು ಅದನ್ನ ಇನ್ನೊಬ್ರಿಗೆ ಕೊಡ್ತಾ ಇದ್ವಿ. ಅವರು ನಮಗೆ ಟೈಮಿಗೆ ಸರಿಯಾಗಿ ಕೊಡ್ಲಾದಕ್ಕೆ ನಮ್ಮ ಮನೆಯವ್ರು ಅಂದರು ನಾವೇ ಒಂದು ತೊಗೊಂಡ್ಬಿಡೋಣ ಅಂದಿದ್ದಕ್ಕೆ ನಾನು ಗೂಗಲಲ್ಲಿ ಅಲ್ಲಿ ಸರ್ಚ್ ಮಾಡಿದಾಗ ಸಿಂಧನೂರಲ್ಲಿ HSW ಅಂತ ಸುನೀತಾ ಎಂಟರ್ಪ್ರೈಸಸ್ ಅವರು ಮಾರ್ತಾರೆ ಅಂತ ಗೊತ್ತಾಯಿತು. ಅಲ್ಲಿಗೆ ನಾನು ನಮ್ಮ ಮಿಸ್ಸಸ್ಸು ಸಿಂಧನೂರಿಗೆ ಹೋಗಿ ಸುನೀತಾ ಎಂಟರ್ಪ್ರೈಸಸ್ ಅವ್ರ ಅಂಗಡಿಗೆ ಹೋಗಿ ಅಲ್ಲಿ ಚೇತನ್ ಸರ್ ಅಂತಿದ್ರು. ಅವರು ಕೇಳಿದ್ರು ಏನು, ಎಲ್ಲಿಂದ ಬಂದಿರಿ, ಯಾಕೆ ಬಂದ್ರಿ ಅಂದಿದ್ದಕ್ಕೆ ನಾವು ಹಿಂಗೆ ಹೊಸಪೇಟೆಯಿಂದ ಬಂದಿದ್ದೀವಿ, ನಾವು ಎಂಬ್ರಾಯ್ಡ್ರಿ ಮಿಷನ್ ತೊಗೋಬೇಕು ಅಂದಿದ್ದಕ್ಕೆ ಅವರು ನಮಗೆ ಇದು ಅಲ್ಲಿ ಸುಮಾರು ಒಂದು 4-5 ಥರ ಬೇರೆ ಬೇರೆ ಕಂಪನಿ ಇದ್ದವು. ಅದರಲ್ಲಿ ನಮಗೆ HSW ಅಲ್ಟ್ರಾ ಅಂತ ಸಜೆಸ್ಟ್ ಮಾಡಿದ್ರು. ಇದು ನೋಡ್ಲಿಕ್ಕೆ ಮಾಡೆಲ್ ಲುಕ್ಕು ಚೆನ್ನಾಗಿದೆ, ಗೆಟಪ್ ಚೆನ್ನಾಗಿದೆ, ಮತ್ತೆ ಉಳಿದ ಮಿಷನ್ಕಿನ್ನ ಭಾರವಾಗಿದೆ, ಹೆವಿ ಆಗಿದೆ, ನೋಡಕ್ಕೆ ಲುಕ್ ಅನ್ಸುತ್ತೆ. ಅಲ್ಲಿ ಚೇತನ್ ಸರ್ ಅವರು ಈ ಮಿಷನ್ ಬಗ್ಗೆ ಏನ್ ಹೇಳಿದ್ರು ಅಂದ್ರೆ, ಈಗ ಬೇರೆ ಬೇರೆ ಸುಮಾರು ತರ ಮಿಷನ್ಗಳಿದಾವೆ, ಅವೆಲ್ಲ ರೆಗ್ಯುಲರ್ ಆಗಿ 12 ಗಂಟೆವರೆಗೂ ರೆಗ್ಯುಲರ್ ವರ್ಕ್ ಮಾಡಿದ್ರೆ ಈ HSW ಏನಿದೆ 16ರಿಂದ 18 ಗಂಟೆ ನೀವು ನಾನ್ ಸ್ಟಾಪ್ ಆಗಿ ವರ್ಕ್ ಮಾಡಬಹುದು ಅಂದಿದ್ದಕ್ಕೆ ನಾವು ಈ ಮಿಷನ್ ಸಜೆಷನ್ ಮಾಡಿದ್ವಿ. ಯಾಕಂದ್ರೆ 18 ತಾಸು ಈ ಸದ್ಯ ಈ ಮಾರ್ಕೆಟ್ ಅಲ್ಲಿ ಇರೋದು ಇದೆ ಫಸ್ಟ್. 18 ತಾಸು ಯಾವ ಕೆಲಸ ಮಾಡಲ್ಲ ಅಂದ್ರು. ಮತ್ತೆ
ಮತ್ತು ಇದು ಮಾಡೋ ಲಕ್ಷಣ ಎಲ್ಲ ಈ ಮಿಷನ್ ಇದಾವ ಅಂತೇಳಿ ನಾವು ಇದನ್ನ ತಗೊಂಡಿದ್ದೀವಿ. ನಾವು ಬುಕ್ ಮಾಡಿದ್ಮೇಲೆ ಈ ಮಿಷನ್ ಇವತ್ತು ಡೆಲಿವರಿ ಕೊಟ್ಟಿದ್ದಾರೆ. ಆಮೇಲೆ HSW ಕಂಪನಿಯವರಿಗೂ ಹಾಗೂ ಇದನ್ನ ಡೀಲರ್ಶಿಪ್ ಆದಂತ ಚೇತನ್ ಸರ್ ಅವರಿಗೂ ಅನಂತ ಧನ್ಯವಾದಗಳನ್ನ ನಾವು ತಿಳಿಸ್ತಾ ಇದ್ದೀವಿ. ಹಾಗೂ ಇದನ್ನ ತಂದಂತ ಅಲ್ಲಿಂದ ತಂದು ಸಿಬ್ಬಂದಿಯವರು ಅತಿ ಸೂಕ್ಷ್ಮವಾಗಿ ವಾಹನದಲ್ಲಿ ಅದನ್ನ ಬಾಕ್ಸ್ ಆಗಿ ನೀಟಾಗಿ ಇಟ್ಕೊಂಡು ಮಿಷನ್ಗೆ ಏನು ಡ್ಯಾಮೇಜ್ ಆಗದಂಗೆ ನಮ್ಮ ಅಂಗಡಿವರೆಗೂ ತಂದು ಇಳಿಸಿ ಕಷ್ಟಪಟ್ಟು ಜೋಡಿಸಿದ್ದಕ್ಕೆ ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ.